ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ವಿಶೇಷವಾಗಿ ಆಯುಧ ಪೂಜೆಯ ಮಹಾನವಮಿಯ ಹಬ್ಬವಾಗಿರೋದ್ರಿಂದ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷತೆಗಳಿವೆ. ಅನೇಕ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಜೊತೆಗೆ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ, ದಿನ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಆಶ್ವೀಜ ಮಾಸ. ಆಶ್ವೀಜ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿಯನ್ನು ಈ ದಿನ ನಾವು ಬುಧವಾಸರದಲ್ಲಿ ನೋಡ್ಬೋದು. ಇನ್ನು ಪೂರ್ವಾಷಾಢ ನಕ್ಷತ್ರ, ತಿಗಂಡ ಯೋಗ, ಬಾಲವಕರಣವನ್ನು ಕೂಡ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಯಮಗಂಡ ಕಾಲ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಕೆಲವೊಬ್ಬರು ನೋಡಿ, ಈಗ ಶುಭ ಕಾರ್ಯಗಳು ಮಾಡೋದಾಗಲಿ ಅಥವಾ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಕೆಲವರು ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ರಾಹುಕಾಲ, ಯಮಗಂಡ ಕಾಲಗಳನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ರಾಹುಕಾಲ ಈ ದಿನ ಮಧ್ಯಾಹ್ನ 12:09 1:39 ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ 7:39 9:09 ಯಮಗಂಡ ಕಾಲವನ್ನು ಕೂಡ ನೋಡಿದ್ದಾಯಿತು. ಇನ್ನು ಆ ಗುಳಿಕ ಕಾಲ 10:39 12:09 ಆ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ, ಪ್ರಶಸ್ತವಾಗಿರುವಂತಹ ಪೂಜೆ ಪುನಸ್ಕಾರಗಳಿಗೆ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. 4:33 5:21 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದಾಗಿದೆ. ಇನ್ನು ಇವತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಬೆಳಗ್ಗೆ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:08 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಹಾಗೂ ಧಾರ್ಮಿಕ ಚಿಂತನೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು, ಯಾವುದೇ ಪ್ರಶ್ನೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಈ ದಿನ ಯಾವ ರಾಶಿಗೆ ಅಶುಭ ಫಲ, ಯಾವ ರಾಶಿಗೆ ಶುಭ ಫಲ, ಹಬ್ಬದಲ್ಲಿ ನಿತ್ಯ ಭವಿಷ್ಯ ಹೇಗಿದೆ ಗುರುಗಳಿಂದ ಕೇಳೋಣ. ಗುರುಗಳೇ ನೋಡಿ, ತುಂಬ ವಿಶೇಷವಾಗಿರುವಂಥ ದಿನ. ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಒಂದು ತುಂಬ ವಿಶೇಷವಾಗಿರುವಂತಹ ಸಮಯದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಆಯುಧ ಪೂಜೆ ಆಗಿರೆ, ಅದೇ ರೀತಿ ವಿಜಯದಶಮಿ ಆಚರಣೆ ಆಗ್ತಾ ಇದೆ. ಈ ದಿನ ಆ ಆಯುಧ ಪೂಜೆ ವಿಶೇಷತೆಗಳ ಬಗ್ಗೆ ನಾವು ಇವತ್ತು ಮಾತಾಡುವಂಥದ್ದಿದೆ. ಯಾಕಂದರೆ ನಮ್ಮ ಒಂದು ಸಂಪ್ರದಾಯದಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಆಯುಧಗಳಿಗಾಗಲಿ ಅಥವಾ ಯಂತ್ರೋಪಕರಣಗಳಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ಸ್ಥಾನಮಾನ ಇರುವಂಥದ್ದು. ಆ ಯಂತ್ರಗಳಿಗೆ ಮತ್ತು ಆಯುಧಗಳಿಗೆ, ವಾಹನಗಳಿಗೆ ಪೂಜೆ ಮಾಡುವಂತಹ ಶುಭ ದಿವಸ ಇವತ್ತು. ಆ ಪೂಜೆಯ ಒಂದು ಕ್ರಮ ಯಾವ ರೀತಿ ಇರಬೇಕು ಎಲ್ಲವನ್ನು ಕೂಡ ನಾನು ಈ ದಿನ ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ನೋಡಿ, ಈ ದಿನ ಮೇಷರಾಶಿಯವರಿಗೆ ಹೆಚ್ಚು ಹಣ ಖರ್ಚು ಆಗೋ ಸಾಧ್ಯತೆ ಇದೆ ಅಂತ. ಸಾಮಾನ್ಯವಾಗಿ ಹಬ್ಬದ ವಾತಾವರಣ ಇರೋದ್ರಿಂದ ಹಣದ ವಿಚಾರವಾಗಿ ಖರ್ಚಾಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದರೆ ಹಣದ ಮೇಲೆ ಸ್ವಲ್ಪ ಕಡಿವಾಣ ಹಾಕೋದು ಒಳ್ಳೆಯದು. ಜಾತಕ ಫಲದಲ್ಲಿ ಹೆಚ್ಚು ಹಣ ಖರ್ಚು ಮಾಡ್ತೀರಾ ಅಂತಂದರೆ ಸುಮ್ಮನೆ ವಿನಾಕಾರಣ ಖರ್ಚು ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಹಣ ನೀವು ಈಗ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೆ ಮಾಡಿದ್ರೆ ಅದೇನು ತೊಂದರೆ ಇಲ್ಲ, ಅದರಿಂದ ಅನುಕೂಲಗಳಾಗುತ್ತೆ. ಆದರೆ ಯಾವುದೊಂದೇನೋ ಪೂಜೆ ಮಾಡಬೇಕು, ಹೂ ತರುವಂಥದ್ದು, ಹಣ್ಣುಗಳು ತರುವಂಥದ್ದು. ಯಾಕೆಂದರೆ ಹಬ್ಬದ ವಾತಾವರಣ ಇರೋದ್ರಿಂದ ಸ್ವಲ್ಪ ಒಂದು ಹಣದುಬ್ಬರ ಕೂಡ ಆಗಿರುವಂಥದ್ದಾಗುತ್ತೆ, ಎಲ್ಲ ಬೆಲೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಖರ್ಚು ಹಾಗೇ ಆಗುತ್ತೆ. ಆದರೆ ಸ್ವಲ್ಪ ಆದಷ್ಟು ಅದಕ್ಕೆ ಕಡಿವಾಣ ಹಾಕೋದ್ರ ಕಡೆ ಗಮನವನ್ನು ಕೊಟ್ಟರೆ ನಿಮಗೆ ಆರ್ಥಿಕ ಸಂಕಷ್ಟದಿಂದ ನೀವು ದೂರ ಆಗ್ಬೋದು ಮೇಷರಾಶಿಯವರು. ಇನ್ನು ದಿನಪೂರ್ತಿ ಸಮಯ ವ್ಯರ್ಥ, ವಿದೇಶಿಗಳಿಂದ ಕೂಡ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದಾದ್ರೂ ಕೆಲಸ ಕಾರ್ಯ ಇತ್ತು ಅಂತಂದರೆ ಅದರ ಕಡೆ ಗಮನ ಕೊಟ್ಟು ಕೆಲಸ ಕಾರ್ಯ ಮುಗಿಸುವತ್ತ ಗಮನವನ್ನು ಕೊಡಬೇಕು. ಇದರಿಂದ ನೋಡಿ, ನಿಮಗೆ ಹಿತೈಷಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ ಈ ದಿನ ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ, ವೃಷಭ ರಾಶಿಯವರಿಗೆ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುವಂತಹ ಸುಸಂದರ್ಭ ಅಂತ ಅಂದರೆ ನಿಮ್ಮ ಒಂದು ಸಂಪತ್ತು ಹೆಚ್ಚಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು ಕೂಡ ಇದೆ. ಇನ್ನು ವಿವಾಹಕ್ಕೆ ಅಡೆತಡೆಗಳು ಉಂಟಾಗುವ ಸಂದರ್ಭ. ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ, ತುಂಬ ಜಾಗೃತರಾಗಿರಬೇಕು. ಯಾಕೆಂದರೆ ನೋಡಿ, ಈಗ ಎಲ್ಲಾದರೂ ಈಗ ವೃಷಭ ರಾಶಿಯವರು ನೋಡಿ ದಸರಾ ಆದಮೇಲೆ ಅದು ಮದುವೆಗೆ ನೋಡ್ತಾ ಇರ್ತೀರಾ, ಮದುವೆ ಕೂಡಿರ್ಬೋದು ಅಥವಾ ಮದುವೆ ಸಂದರ್ಭಗಳಿರ್ಬೋದು. ಮದುವೆಗೆ ತಕ್ಕಂತಹ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಅಡೆತಡೆಗಳು ಉಂಟಾಗುವಂತಹ ಸಂದರ್ಭಗಳನ್ನು ಎದುರಿಸಬೇಕು ಅಂತ ಹೇಳ್ತೇನೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಿಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ನೋಡಿ, ಕಠಿಣ ಪರಿಶ್ರಮದ ಅಗತ್ಯ ಇರುತ್ತೆ ಅಂತ ಹೇಳಿ ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ ಸ್ವಲ್ಪ ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ಅಂತ. ಏನೋ ಒಂದು ಕೆಲಸ ಕಾರ್ಯಕ್ಕೆ ಬೇಕಾದರೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಬೇಗನೆ ಆಗಬೇಕು ಅಂತ ನೋಡಿ, ಎಲ್ಲ ಒಂದು ನಿಮ್ಮ ಒಂದು ವ್ಯಾಪಾರ ಸ್ಥಳನೋ ಅಥವಾ ಉದ್ಯೋಗ ಸ್ಥಳಗಳಲ್ಲಿ ಕಾರ್ಖಾನೆಗಳಲ್ಲಿ ತುಂಬ ವಿಶೇಷವಾಗಿ ಪೂಜಾರಿಗಳನ್ನು ಮಾಡ್ತಾ ಇರ್ತೀರಾ, ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಇವತ್ತು ಸ್ವಲ್ಪ ನಿಮ್ಮ ಮಿಥುನ ರಾಶಿಯವರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕಠಿಣ ಪರಿಶ್ರಮ ಆಗಬೇಕು, ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೆ. ಮತ್ತು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕೂಡ ಸಿಗುವಂಥದ್ದು. ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರಗತಿ ಅಂತ ಅಂದರೆ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಅಂತ ಹೇಳ್ತಾ ಇದೆ, ಪ್ರಗತಿ ಕಾಣ್ತಾ ಇದೆ. ಅಂದರೆ ನೀವು ಏನು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ವ ಅದರಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಸ್ಥಾನಮಾನ ಕೂಡ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ನಿರೀಕ್ಷಿತ ಫಲ ಸಿಗುತ್ತೆ, ಕೆಲಸ ಕಾರ್ಯದಲ್ಲಿ ಕೂಡ ಜಯ ಅಂತ. ತುಂಬ ಒಳ್ಳೆಯ ದಿನ ಇವತ್ತು ಮಿಥುನ ರಾಶಿಯವ್ರಿಗೆ. ನೀವೇನು ಮಾಡಿದ್ರೂ ಕೂಡ ನಿಮಗೆ ಒಂದು ಫಲ ಸಿಗುತ್ತೆ, ಒಂದು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸಾಗ್ತೀರಾ, ಜಯವನ್ನು ಕೂಡ ಪಡ್ಕೊಳ್ಬೋದು ಇವತ್ತು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಇದನ್ನು ಸಾಲ ಮಾಡುವ ಸಾಧ್ಯತೆ ಹೆಚ್ಚು ಅಂತ ನೋಡಿ. ಕರ್ಕಾಟಕ ರಾಶಿಯವರು ಸಾಲದ ಮೊರೆ ಹೋಗಬಾರ್ದು ಇವತ್ತು. ಕೆಲವರು ಜಾತಕ ಫಲದಲ್ಲಿದೆ ಸಾಲ ಮಾಡುವಂಥ ಸಂದರ್ಭ ಎದುರು ನೋಡ್ತೀರಾ ನೀವು, ಯಾವುದೋ ವಿಚಾರಕ್ಕೆ ಹಣ ಬೇಕಾಗಿರುತ್ತೆ ನಿಮಗೆ, ಆದರೆ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಸಾಲದ ವಿಚಾರ. ಇನ್ನು ವಿದೇಶ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದೀರಾ ಈ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಕೆಲವರು ನೋಡಿ ವಿದೇಶಕ್ಕೆ ಹೋಗಬೇಕು ಅಂತ ಇರ್ತೀರಾ, ಅಲ್ಲಿ ಸ್ಟಡಿ ಮಾಡುವಂಥ ವಿಚಾರನೋ ಅಥವಾ ಏನೋ ವ್ಯಾಪಾರ ಉದ್ಯೋಗದ ವಿಚಾರನೋ ಏನಾದರೂ ಆಗ್ಬೋದು. ಆ ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ನಿಮಗೆ ಅಭಿವೃದ್ಧಿಯ ಸಂಕೇತ ಇದೆ, ಅನುಕೂಲಗಳಾಗುತ್ತೆ, ಯಶಸ್ಸನ್ನು ಪಡ್ಕೊಳ್ತಾರೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರದಲ್ಲಿ ಏರುಪೇರಾಗುವ ಸಂದರ್ಭ. ಸಿಂಹರಾಶಿಯವರೆಲ್ಲ ವ್ಯಾಪಾರಸ್ಥರು ಇರ್ತೀರಾ, ಸ್ವಲ್ಪ ನೋಡಿ ವ್ಯಾಪಾರ ಅಂತಂದರೆ ಒಂದು ದಿವಸ ಲಾಭಾಂಶ, ಒಂದು ದಿವಸ ನಷ್ಟ ಆಗುವಂಥದ್ದು ಇದಿದೆ ಒಂದು. ಏಕೆಂದರೆ ಒಂದು ದಿವಸ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಂದು ದಿವಸ ಕಡಿಮೆ ಆಗುವಂಥದ್ದು, ಅದೆಲ್ಲ ಸರ್ವೇ ಸಾಮಾನ್ಯ ವ್ಯಾಪಾರ ಅಂತ ಬಂದಾಗ ಇವತ್ತು ಕೂಡ ಕೆಲವೊಂದು ಏರಿ ಇಳಿತಗಳನ್ನು ನೀವು ನೋಡಬೇಕಾಗುತ್ತೆ. ಸಿಂಹರಾಶಿಯವರು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ. ಆದರೆ ನೋಡಿ ಯಾರೆಲ್ಲ ಸಿಂಹರಾಶಿಗಳಿದ್ದೀರಾ ನೋಡಿ, ಏನಾದರೂ ಪ್ರಯಾಣ ಯೋಗ ಇವತ್ತು ಅಂದ್ಕೊಂಬಿಡಿ. ನೀವು ಎಲ್ಲಾದರೂ ದೂರ ಹೋಗಬೇಕು, ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಇವತ್ತು ಆಗುತ್ತೆ, ಅದು ಜಯ ಆಗುತ್ತೆ. ಕೆಲವರು 2 ಮನಸ್ಸು ಇರುತ್ತೆ, ಹಬ್ಬ ಬೇರೆ ಇದೆ, ನಾವು ಹೋದ್ರೆ ಕೆಲಸ ಆಗುತ್ತೋ ಹಾಗಲ್ವೋ, ಅದೇ ಏನು ತಲೆ ಚಿಂತೆ ಮಾಡಿಬಿಡಿ. ನೀವು ನೋಡಿ ಒಂದು ಗುರಿ ಇಟ್ಕೊಂಡು ಮುನ್ನುಗ್ಗಿ ನೀವು ಕೆಲಸ ಕಾರ್ಯಗಳ ಯಶಸ್ಸು ಇವತ್ತು ಸಿಂಹರಾಶಿಯವರು ಪಡ್ಕೊಳ್ತೀರಾ. ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಅಂತ ಹೇಳ್ತಾ ಇದೆ. ನೋಡಿ ತುಂಬ ಜಾಗೃತ ಆಗಿರಬೇಕು ಆರೋಗ್ಯದ ಕಡೆ. ಯಾವುದಾದ್ರೂ ವಿಚಾರ ನೋಡಿ, ಈಗ ತುಂಬ ಏನೋ ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ಟೈಮ್ ಸರಿ ಊಟ ಮಾಡ್ಕೊಳ್ಳೋದಿಲ್ಲ, ಇದರಿಂದನೂ ಕೂಡ ಕೆಲವೊಂದು ತೊಂದರೆಗಳು ಆಗ್ಬೋದು. ಆರೋಗ್ಯ ಬಾಧೆ ಯಾವುದೋ ಒಂದು ತುಂಬ ಹಳೆಯ ಒಂದು ರೋಗ ಬಾಧೆ ಕಾಡ್ಬೋದು ನಿಮಗೆ, ಅದೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುವಂಥ ಸೌರ್ಯ ಸಾಮಾನ್ಯ ಅಲ್ವಾ, ಪೂಜೆಯ ದಿನಗಳಾಗಿರುತ್ತೆ. ಮನೆಯಲ್ಲಿ ಈಗ ದುರ್ಗಾ ಪೂಜೆ ಮಾಡುವಂಥದ್ದು, ಆಯುಧ ಪೂಜೆಗಳನ್ನ ಮಾಡುವಂಥದ್ದು, ಪೂಜೆ ಪುರಸ್ಕಾರಗಳಲ್ಲಿ ಪಾಲ್ಗೊಳ್ಬೇಕು ನೀವು, ಅದರಿಂದ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ತುಲಾರಾಶಿಯವರಿಗೆ ಹಿತಶತ್ರುಗಳಿಂದ ದೂರ ಇರಬೇಕು. ನೋಡಿ ಯಾರೆಲ್ಲ ತುಲಾರಾಶಿಗಳಿದ್ದಾರೆ ನಿಮಗೆ ಗೊತ್ತಿರುತ್ತೆ ನೋಡಿ, ನಮಗೆ ನಮ್ಮವರುಗಳೇ ಶತ್ರುಗಳು, ಅವ್ರನ್ನೇ ನಾವು ಹಿತಶತ್ರುಗಳು ಅಂತ ಹೇಳ್ತೀವಿ. ಅದರಿಂದ ಏನು ಮಾಡಬೇಕು, ಸ್ವಲ್ಪ ನೀವು ಸ್ವಲ್ಪ ದೂರ ಇರೋದು ನೋಡ್ಕೊಳ್ಳಿ. ಅದರಿಂದ ನೋಡಿ, ಈಗ ಅವರು ಅಲ್ಲಿ ಕೆಟ್ಟದ್ದಿದೆ ಅಂತ ಗೊತ್ತಿದ್ರು ನಾವು ಮತ್ತೆ ಅಲ್ಲಿಗೆ ಹೋಗಬಾರ್ದು. ಸ್ವಲ್ಪ ದೂರ ಇದ್ದರೆ ನಿಮಗೆ ಅದರಿಂದ ನಿಶ್ಚಿಂತೆಯಿಂದ ಇಡ್ಬೋದು, ಅನುಕೂಲ ಆಗುತ್ತೆ. ಅತಿಯಾದ ಕೋಪವನ್ನು ತಪ್ಪಿಸ್ಬೇಕಾದ್ರೆ, ಕೋಪಕ್ಕೆ ಸುಮ್ಮನೆ ತುತ್ತಾಗಬಾರ್ದು, ವಿನಾಕಾರಣ ಕೋಪ ಮಾಡ್ಕೊಳ್ಬೇಡಿ. ಮನೆಯಲ್ಲಿ ಮಾತನಾಡುವಾಗಲಿ ಏನಾದ್ರು ಕೆಲಸ ಕಾರ್ಯ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು, ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವ ಸಂದರ್ಭದಲ್ಲಿ ಇದ್ದರೆ ಈಗ ತುಲಾರಾಶಿಯವರು ಯಾರಲ್ಲಿ ಇರ್ತೀರ ನೋಡ್ಕೊಳ್ಳಿ, ಸ್ವಲ್ಪ ಕುಟುಂಬದವರೊಟ್ಟಿಗಿದ್ದಾಗ ಸ್ವಲ್ಪ ಜಾಗೃತರಾಗಿರಿ. ನಿಮಗೆ ಒಂದು ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ಜವಾಬ್ದಾರಿ ಹೆಚ್ಚಾಗುವಂಥದ್ದು. ಕೆಲವರು ನೋಡಿ ಎಲ್ಲ ಮನೇಲಿ ಮಕ್ಕಳು ಇರ್ತೀರಾ, ತುಲಾರಾಶಿಯವರು ಯಾರೆಲ್ಲ ಇರ್ತೀರಾ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ, ಕುಟುಂಬದವರ ಬಗ್ಗೆ ಕಾಳಜಿ ವಹಿಸಬೇಕು, ನೀವು ಜವಾಬ್ದಾರಿ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಅಂಥ ಒಳ್ಳೆಯ ದಿನ ಇವತ್ತು, ಅದಕ್ಕೆ ನಿಮಗೆ ತಕ್ಕಂತಹ ಅನುಕೂಲಗಳು ಕೂಡ ಆಗುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಕೆಲಸ ಬದಲಾವಣೆಗಂತ ನೀವು ಯೋಚನೆ ಮಾಡ್ತಿರೋರು, ಕೆಲವರು ನೋಡಿ ಇಷ್ಟ ಇಲ್ಲದಲ್ಲೇ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಕಷ್ಟ ಆಗ್ತಾ ಇರುತ್ತೆ, ಏನೋ ಬದಲಾವಣೆ ನಿರೀಕ್ಷೆ ಮಾಡ್ಕೊಳ್ತಾ ಇರ್ತೀರ.
ಅಂಥವ್ರಿಗೆ ಬದಲಾವಣೆ ಸಾಧ್ಯತೆ ಇದೆ. ಹಬ್ಬದ ನಂತರ ನಿಮಗೆ ಶುಭ ದಿನಗಳು ಇರೋದ್ರಿಂದ ಅನುಕೂಲ. ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ, ಅನಗತ್ಯ ಖರ್ಚು ಮೇಲೆ ಕಡಿವಾಣ ಹಾಕಬೇಕು. ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಏನಾದರೂ ಇವತ್ತು ವ್ಯವಹಾರ ಇಟ್ಕೊಂಡಿದ್ರೆ ಮಾಡ್ಕೊಳ್ಬೋದು. ಏನಾದರೂ ಕೆಲಸ ಕಾರ್ಯ ಆಗಬೇಕು ಗುರುಗಳೇ, ಅಥವಾ ಏನೋ ಒಂದು ಪತ್ರ ವ್ಯವಹಾರಗಳು ಇಟ್ಕೊಂಡಿರ್ತೀರಾ, ಏನಾದರೂ ಇದ್ದರೆ ಇವತ್ತು ವ್ಯವಹಾರಗಳ ಅನುಕೂಲಗಳಿದೆ ಅಂತ ಹೇಳ್ತದೆ. ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಿದ್ರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ, ಧನುರಾಶಿಯವರಿಗೂ ಕೂಡ ಕೆಲಸ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ನೋಡಿ. ಧನುರಾಶಿಯವರಿಗೆ ನೋಡಿ, ಯಾಕಂದರೆ ಈಗ ನೋಡಿ ಹಬ್ಬದ ದಿನ ಆದರೂ ಕೂಡ ಕೆಲವರು ಕೆಲಸ ಮಾಡ್ತಾ ಇರ್ತೀರಾ ನೀವು. ಈಗ ಎಲ್ಲರೂ ಎಷ್ಟೋ ಜನಗೆ ರಜಾ ದಿನಗಳಿದೆ, ಆದರೂ ಕೆಲವರು ಕೆಲಸ ಮಾಡ್ತಿದ್ದಾರೆ ಅಂದರೆ ಒತ್ತಡದಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ನಿಮ್ಗೆ ಅಲ್ಲಿ ಕೆಲಸಕ್ಕೆ ಬೇಕಾಗುವಷ್ಟು ಜನಗಳಿರಲ್ಲ. ಯಾಕಂದರೆ ಹಬ್ಬದ ದಿನಗಳಿರೋದ್ರಿಂದ ಹೊರಗಡೆ ಹೋಗಿರ್ತಾರೆ, ಸರ್ವೇ ಸಾಮಾನ್ಯ ಅದು. ಹಾಗಾಗಿ ನಿಮಗೆ ಒತ್ತಡದ ವಾತಾವರಣ ಇದ್ದೇ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗಿ ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ಇನ್ನು ಬರಬೇಕಾಗಿದ್ದ ಬಾಕಿ ಹಣ ಬಂದು ಕೈ ಸೇರುವಂಥ ನಿರೀಕ್ಷೆ ಕೂಡ ಮಾಡ್ಕೊಳ್ಬೋದು. ಧನುರಾಶಿಯವರು ಯಾರಲ್ಲಿ ಇರ್ತೀರಾ, ಏನಾದರೂ ಹಣ ಕೊಟ್ಟಿಲ್ಲ, ಅಥವಾ ಏನೋ ಸಂಬಳಗಳಾಗಿರಲ್ಲ, ನಿಮ್ಮ ಸ್ಯಾಲ್ರಿಗಳು ಕೊಟ್ಟಿರಲ್ಲ, ಅಥವಾ ಏನೋ ಹಣ ಕೊಡಬೇಕಾಗಿರೋ ಆ ರೀತಿ ಇರ್ಬೋದು, ಅಥವಾ ಯಾರಿಗೂ ಹಣ ಕೊಟ್ಟಿರ್ತೀರ ನೀವು ಬರ್ತಿರಲ್ಲ, ಅದೆಲ್ಲವೂ ಕೂಡ ಬರುವಂಥದ್ದಾಗುತ್ತೆ. ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡಿ ಆ ಹಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ಹಣದ ವಿಚಾರವಾಗಿ ಕೂಡ ಅನುಕೂಲಗಳಿದೆ. ನಮ್ಮ ಮಕರ ರಾಶಿಯವರಿಗೆ ನೋಡಿದಾಗ, ಲೇವಾದೇವಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇವತ್ತು ಲೇವಾದೇವಿ ಯಾರೆಲ್ಲ ವ್ಯವಹಾರಗಳು ಮಾಡ್ಕೊಳ್ತಾ ಇರ್ತೀರ ಮಕರ ರಾಶಿಯವರು, ನಿಮಗೆ ಅಧಿಕವಾಗಿ ಇವತ್ತು ಧನಾಗಮದ ನಿರೀಕ್ಷೆ ಮಾಡ್ಕೊಳ್ಬೋದು. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಮಕರ ರಾಶಿಯವ್ರಿಗೂ ಕೂಡ ಉದ್ಯೋಗ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಏನೋ ತುಂಬ ಕಷ್ಟ ಆಗ್ತಾಯಿದೆ, ಕೆಲಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಗುರುಗಳೇ ಅಂತಂದರೆ ನೋಡ್ಕೊಳ್ಳಿ ನೀವು ಬದಲಾವಣೆ ಇವತ್ತು ನೀವು ಆಡ್ಕೊಳ್ಬೋದು. ನಿಮಗೆ ಒಂದು ಮಾರ್ಗಗೋಚರ ಆಗುತ್ತೆ ಯಾವ ರೀತಿ ಉದ್ಯೋಗ ಮಾಡಬೇಕು. ಸೊ ಇಲ್ಲ ಬೇರೆ ಕಡೆ ಏನಾದರೂ ನೋಡ್ತಾ ಇದ್ದರೆ ನೀವು ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೆಯದಿದೆ, ಅನುಕೂಲ ಆಗುತ್ತೆ. ಕೆಲವರು ಕೇಳ್ತಾರೆ, ಗುರುಗಳೇ ನಾವು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ವಿ, ದಸರಾ ಆದಮೇಲೆ ಮಾಡ್ಬೋದಾ ಅಂತ ನೋಡಿ. ಯಾರೆಲ್ಲ ಈಗ ಮಕರ ರಾಶಿಯವರು ಇದ್ದರೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿ ಕಾಣ್ತೀರಾ ಅಂತ. ಕುಂಭರಾಶಿಯವರು ಕೂಡ ತುಂಬ ಚೆನ್ನಾಗಿದೆ. ಮನೆಯವರೊಟ್ಟಿಗೆ ಯಾವ್ದಾರ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಕೆಲವು ಪ್ರಮುಖ ಕಾರ್ಯಗಳು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ. ಕುಂಭರಾಶಿಯವರಿಗೆ ತುಂಬ ಶುಭಪ್ರದ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು, ಪ್ರಮುಖ ಕಾರ್ಯಗಳು, ಯಾವುದೋ ಒಂದು ತುಂಬ ದಿವಸದಿಂದ ಒಂದು ಕನಸು ಇಟ್ಕೊಂಡಿರ್ತೀರ, ಏನೋ ಕೆಲಸ ಆಗಬೇಕು ಅಂತ, ಆ ಕೆಲಸಗಳು ಆಗುವಂಥದ್ದಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ, ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಅಂತೇಳಿ ಮೀನರಾಶಿಯವರಿಗೂ ಕೂಡ ತುಂಬ ಚೆನ್ನಾಗಿದೆ. ಹಳೆಯ ಸ್ನೇಹಿತರು ಯಾರೆಲ್ಲ ನಿಮ್ಮ ಸ್ನೇಹಿತರು ಇರ್ತಾರೆ, ಅವರಿಂದ ಏನಾದರೂ ಕೆಲಸ ನೋಡ್ತಾ ಇದ್ದರೆ, ಉದ್ಯೋಗದ ನಿಮಿತ್ತ ನೋಡ್ತಾ ಇದ್ದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಇನ್ನು ಆದಾಯದಲ್ಲಿ ಅಡೆತಡೆಗಳು ಉಂಟಾಗುವಂಥ ಸಂದರ್ಭ, ಏನೊಂದು ನಿಮ್ಮ ಕೆಲಸ ಕಾರ್ಯ ಮಾಡ್ತಿರ್ತಾರಲ್ಲ, ಆದಾಯ ಎಲ್ಲೂ ಒಂದು ಆದಾಯ ಬರ್ತಾ ಇರುತ್ತೆ ನಿಮಗೆ, ಆದಾಯದಲ್ಲಿ ಕೆಲವೊಂದು ಅಡೆತಡೆಗಳನ್ನು ಕೂಡ ಇವತ್ತು ಎದುರಿಸಬೇಕು ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ವೀಕ್ಷಕರೇ, ಇಂದು ಆಯುಧ ಪೂಜೆ, ಮಹಾನವಮಿ ವಿಶೇಷ, ಜೊತೆಗೆ ಸಿದ್ಧಿದಾತ್ರಿ ಪೂಜೆಯೂ ಕೂಡ ನಡೀತಿದೆ. ನಾಡಿನ ಎಲ್ಲೆಡೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಸಡಗರ ಸಂಭ್ರಮದಿಂದ ನಡೀತಿರುವಾಗಂತ ಈ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವೆಲ್ಲ ಪೂಜಾ ಕೈಂಕರ್ಯಗಳನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ, ಇದರ ಚಿಂತನೆ ಏನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ನಮಗೆ. ಯಾಕಂದರೆ ಒಂದು ಸಿದ್ಧಿದಾತ್ರಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನವರಾತ್ರಿ ನೋಡಿ, ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ, ನವರಾತ್ರಿ ಪ್ರಾರಂಭ ಆಗಿ 10 ದಿನ ಆಗಿದೆ. ಇವತ್ತಿಗೆ 10 ದಿನ ನಾವು ಏನು ಪ್ರಥಮ ಪೂಜೆ ಮಾಡ್ಕೊಂಡು, ಈಗ ಶೈಲಪುತ್ರಿ ಪೂಜೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ 10 ದಿನ ಆಗಿದೆ. ಆದರೆ ನಮ್ಮ ಒಂದು ಜ್ಯೋತಿಷ್ಯದ ಪ್ರಕಾರ ಆಗಿದೆ ಇವತ್ತು 9ನೇ ದಿವಸ, ನವಮಿ ಅಂತ ಹೇಳ್ತೀವಿ ನಾವು ತಿಥಿ ಪ್ರಕಾರ. 9ನೇ ದಿವಸ ಆಗಿರೋದ್ರಿಂದ ನಾವು ಇವತ್ತು ಸಿದ್ಧಿದಾತ್ರಿ ಪೂಜೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಮಾಡ್ಕೊಳ್ಬೇಕು. ಇನ್ನು ಇವತ್ತು ಆಯುಧ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಸಾಮಾನ್ಯವಾಗಿ ಆಯುಧ ಪೂಜೆ ಅಂದರೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಮನೆಯಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನು ನಾವು ಒಂದು ಹಿಂದಿನಿಂದನೂ ಕೂಡ ಇದನ್ನು ನಾವು ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡ್ಕೊಂಡು ಬಂದಿರುವಂಥರುತ್ತೆ. ಹಾಗಾಗಿ ಯಾರೆಲ್ಲ ಇವತ್ತು ಆಯುಧ ಪೂಜೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ, ಯಾವುದೋ ಒಂದು ವಾಹನಗಳಾಗ್ಬೋದು ಅಥವಾ ಮನೆಗಳಾಗ್ಬೋದು. ಯಾಕಂದರೆ ಎಲ್ಲ ಯಂತ್ರೋಪಕರಣಗಳಿಗೂ ಕೂಡ ನಾವು ಇವತ್ತು ಒಂದು ದೇವರ ದೃಷ್ಟಿಯಿಂದ ಪೂಜೆ ಮಾಡ್ಕೊಳ್ತೀವಿ. ನೋಡಿ, ಮನೇಲಿ ನೋಡ್ಬೋದು ನೀವು, ಯಾರಾದರೂ ಹಳೆಯರಿದ್ದರೆ ಈ ಟಿ ವಿಗಳಿಗೆ, ಫ್ರಿಜ್ಜು, ವಾಷಿಂಗ್ ಎಲ್ಲವಕ್ಕೂ ಕೂಡ ಪೂಜೆ ಮಾಡಿಬಿಡ್ತಾರೆ. ಯಾಕಂದರೆ ನಾವು ಒಂದು ನಂಬಿರ್ತೀವಿ ನಮ್ಮ ಒಂದು ಸಂಪ್ರದಾಯದಲ್ಲಿ, ಹಿಂದಿನಿಂದಲೂ ಕೂಡ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಿರುವಂಥದ್ದು. ಹಾಗಾಗಿ ಇವತ್ತು ಎಲ್ಲ ನಿಮಗೆ ಕೆಲವೊಬ್ಬರು ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ಪೂಜೆ ಮಾಡುವಂಥದ್ದು, ಇದರಿಂದ ತುಂಬ ವಿಶೇಷವಾಗಿರೋ ನೋಡಿ, ವರ್ಷ ಪೂರ್ತಿ ನಮಗೋಸ್ಕರ ಅವು ಎಷ್ಟೋ ಕೆಲಸಗಳನ್ನು ಮಾಡಿರ್ತವೆ. ಹಾಗಾಗಿ ಎಷ್ಟು ನಾವು ನಂಬ್ತೀವಿ ಅಂತಂದರೆ, ಯಾರೇ ಆಗಲಿ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ನಾವೇನೇ ಒಂದು ವಾಹನಗಳಾಗಲಿ, ನಾವು ಒಂದು ಗಾಡಿ ಪ್ರಾರಂಭ ಮಾಡೋಕ್ಕೆ ಮುಂಚೆನೂ ಕೂಡ ನಮಸ್ಕಾರ ಮಾಡಿಕೊಂಡೆ ನಾವು ಮಾಡೋದು. ಯಾಕಂದರೆ ನಾವೆಲ್ಲದರಲ್ಲೂ ಕೂಡ ದೇವರನ್ನು ಕಾಣ್ತೀವಿ ಅಂತ. ಇವತ್ತು ಪೂಜೆ ಅವೆಲ್ಲವಕ್ಕೂ ಕೂಡ ಕೃತಜ್ಞತಾ ದೃಷ್ಟಿಯಿಂದ ಮಾಡುವಂತಹ ಪೂಜೆ ಇವತ್ತು. ಯಾಕೆಂದರೆ ಮುಂದಿನ ವರ್ಷದವರೆಗೂ ಕೂಡ ಈ ಯಂತ್ರಗಳಿಂದಾಗಲಿ, ಈ ವಾಹನಗಳಿಂದಾಗಲಿ, ಯಾವುದೇ ರೀತಿಯ ವಸ್ತುಗಳಿಂದ ನಮಗೇನು ತೊಂದರೆಗಳಾಗಬಾರ್ದು, ಯಾವುದೇ ರೀತಿಯ ಏನು ಅಡೆತಡೆಗಳಾಗದಿರ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಾಗಲಿ ಅಂತ ಅವಕ್ಕೆ ನೋಡಿ, ಇವತ್ತು ನಾಳೆ 2-3 ದಿನ ಯಾರು ಕೂಡ ಆ ಯಂತ್ರಗಳನ್ನು ಉಪಯೋಗಿಸೋದು ಕೂಡ ಉಪಯೋಗಿಸಲ್ಲ.
ಯಾಕೆಂದರೆ ಅವಕ್ಕೆ ಒಂಥರ ಏನು ಹೇಳ್ತಾರೆ ರೆಸ್ಟ್ ಇದ್ದಂಗೆ ಇವಾಗ. ಅಂದರೆ ಪೂಜೆ ಮಾಡಿ ಅವಕ್ಕೆ ಬಿಟ್ಬಿಡ್ತಾರೆ ಇವಾಗೆಲ್ಲ 2-3 ದಿನಗಟ್ಟಲೆ. ಎಲ್ಲ ನೋಡಿ, ಎಲ್ಲ ಕಾರ್ಖಾನೆಗಳಾಗಲಿ ಕಾರ್ಮಿಕರಾಗಲಿ ಎಲ್ಲರೂ ಕೂಡ ಈ ಒಂದು ತುಂಬ ವಿಶೇಷವಾಗಿ ಈ ಹಬ್ಬದ ಆಚರಣೆಯನ್ನು ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ನೀವು ಮನೆಯಲ್ಲಿರುವಂತಹ ಯಂತ್ರಗಳಾಗಲಿ ಅಥವಾ ನಿಮ್ಮ ವಾಹನಗಳಿಗೆ ಈ ದಿನ ಪೂಜೆ ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತು ಪೂಜೆ ಹೆಂಗೆ ಮಾಡ್ಕೊಳ್ಳೋದಂತ. ಅವನ್ನೆಲ್ಲ ನೀಟಾಗಿ ಅದನ್ನ ಶುದ್ಧಿ ಮಾಡಿ, ತದನಂತರ ಅರಿಶಿಣ ಕುಂಕುಮ ಗಂಧಾದಿಗಳನ್ನು ಅಥವಾ ವಿಭೂತಿಗಳನ್ನು ಇಟ್ಕೊಂಡು ಒಂದು ಎಷ್ಟಾದರೂ ಒಂದು ಹೂಗಳನ್ನು ಹಾಕಿ ಧೂಪ ದೀಪಗಳಿಂದ ಒಂದು ತೆಂಗಿನಕಾಯಿ ಹೊಡೆಯುವಂಥದ್ದು, ಕುಂಬಳಕಾಯಿ ಹೊಡೆಯುವಂಥದ್ದು, ಇದೆಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ, ದೃಷ್ಟಿದೋಷಗಳು ನೋಡಿ, ವಾಹನಗಳಿಗೆ ಆಗಲಿ ದೃಷ್ಟಿದೋಷ ಅನ್ನೋದಂತ ಇರುತ್ತೆ. ಯಾವುದೇ ರೀತಿಯ ದೃಷ್ಟಿದೋಷಗಳಿಂದನೂ ಕೂಡ ಏನೋ ನಮಗೆ ಮುಕ್ತಿ ಸಿಗಬೇಕು, ಆ ರೀತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ಏನೇ ದೋಷಗಳು ಏನೇ ಇದ್ದರೂ ಕೂಡ ಅವೆಲ್ಲ ನಿವಾರಣೆ ಆಗಿ ಮುಂದಿನ ದಿನಗಳಲ್ಲಿ ವಾಹನಗಳಿಂದ ಕೂಡ ವಾಹನ ಸೌಖ್ಯ ನಮಗೆ ಸಿಗಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಈ ಪೂಜಾದಿಗಳನ್ನು ಮಾಡ್ಕೊಳ್ಬೇಕು. ಹಾಗಾದರೆ ಇವತ್ತು ಮಹಾನವಮಿಯ ಆಚರಣೆ ಇರುತ್ತೆ, ಜೊತೆಗೆ ಸಿದ್ಧಿದಾತ್ರಿ ಪೂಜೆಯನ್ನು ನಾವು ಮಾಡ್ತೀವಿ. ಅಂದರೆ ವಿಜಯದಶಮಿ 10ನೇ ದಿನ ಬಂದರೂ ಕೂಡ ಅದನ್ನು ನಾಳೆಗೆ ಕನ್ಸಿಡರ್ ಮಾಡಬೇಕಾ ಗುರುಗಳೇ? ಹೌದು ನೋಡಿ, ಈಗ ನಾವು ವಿಜಯದಶಮಿ ನಾವು ಆಚರಣೆ ಮಾಡ್ತಿರುವಂಥದ್ದು ನಾಳೆನೇ. ದಶಮಿ ಏನಿದ್ರು ನಾಳೆನೇ ಪೂಜೆ, ದಶಮಿಗೆ ಸಂಬಂಧಪಟ್ಟಂಥ ಪೂಜೆಗಳೆಲ್ಲ ನಾಳೆ ಆಗುತ್ತೆ. ಇನ್ನು ಇವತ್ತು ಏನು ಈಗ ಆಯುಧ ಪೂಜೆಗೆ, ಯಾಕಂದರೆ ಈ ಆಯುಧ ಪೂಜೆಗೆ ಏನು ವಿಶೇಷ ಹಿನ್ನೆಲೆ ನೋಡಿಕೊಂಡಾಗ ನಾವು ನವರಾತ್ರಿ ಏನು ನವದುರ್ಗೆಗಳೇ ಇದೆ ಹೋರಾಟ, ಏನು ಆ ಒಂದು ಚಾಮುಂಡೇಶ್ವರಿ ಆಗ್ಬೋದು ಅದು ದುರ್ಗಾದೇವಿ ರಾಕ್ಷಸರೊಡನೆ ಹೋರಾಟ ಮಾಡಿ ಆ ಶಸ್ತ್ರಗಳನ್ನು ಪೂಜೆ ಮಾಡಿದ ದಿನ ಅಂತ ಇವತ್ತು ಕರೀತಾರೆ ನಮಗೆ. ಹಾಗಾಗಿ ಅವರು ಯಾವ ರೀತಿ ಶಸ್ತ್ರಾಸ್ತ್ರಗಳ ಪೂಜೆ ಆಯಿತು, ಅದೇ ರೀತಿ ನಮ್ಮಲ್ಲಿರುವ ನೋಡಿ ಕೆಲವರು ವಾಹನ ಅಷ್ಟೇ ಅಲ್ಲ, ಈಗ ಯಾರು ವ್ಯವಸಾಯ ಮಾಡುವವರು ನೋಡ್ಬೋದು ನೀವು, ಮನೇಲಿರುವಂತಹ ಆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲವಕ್ಕೂ ಕೂಡ ಪೂಜೆ ಮಾಡ್ತಾರೆ ಇವತ್ತು. ಆ ಎಲ್ಲ ವಸ್ತುಗಳು, ವ್ಯವಸಾಯಕ್ಕೆ ಏನೇನೆಲ್ಲ ಬೇಕಾಗಿರುತ್ತೆ ವಸ್ತುಗಳು ಇರುತ್ತೆ ಅವಕ್ಕೂ ಕೂಡ ಪೂಜೆ ಮಾಡ್ತಾರೆ, ಕಾರ್ಖಾನೆಗಳಲ್ಲಿ ಪೂಜೆ ಮಾಡುವಂಥದ್ದು ಎಲ್ಲ. ಯಾಕೆ ಅಂತಂದರೆ ನೋಡಿ, ಇಂದಿನಿಂದನೂ ಕೂಡ ಬಂದಿರುವಂಥದ್ದು ದೇವಾನ ದೇವತೆಗಳೇ ಮಾಡಿಬಿಟ್ಟಿದ್ದಾರೆ. ಸಂಹಾರ ಮಾಡಿದ ನಂತರ ಆ ಖಡ್ಗಗಳಿಗಾಗ್ಬೋದು, ಇವಾಗಲೂ ಕೂಡ ನೋಡಿ ನಾಳೆ ಇವತ್ತು ನಮ್ಮ ಮೈಸೂರಲ್ಲಿ ಕೂಡ ಖಡ್ಗಗಳಿಗೆ ಆಗಲಿ ಆ ಹಿಂದೆ ಇರುವಂತಹ ಎಲ್ಲ ಆಯುಧಗಳಿಗೂ ಕೂಡ ಪೂಜೆ ಆಗ್ತಾ ಇರುತ್ತೆ ಇವತ್ತು. ಆ ರೀತಿ ತುಂಬ ವಿಶೇಷವಾಗಿರುವಂತಹ ದಿನ. ಇನ್ನು ಈ ದಿನ ಒಂದು ದೇವಿಯ ರೂಪವನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸಿದ್ಧಿದಾರ್ತಿ ಪೂಜೆ ಅಂತ. ನಾವು ಅದು ಹೆಸರಲ್ಲಿ ಹೇಳುವಂಥ ರೀತಿ ಸಿದ್ಧಿ ಪಡ್ಕೊಳ್ಲಿಕ್ಕೆ ಯಾರೆಲ್ಲ ನೋಡಿ ಈ ಒಂದು ದೇವಿಯ ಆರಾಧನೆಯಿಂದ ಸಮಸ್ತ ಸಿದ್ಧಿ ಆಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಸಿದ್ಧಿ ಗಣಪತಿ ಬುದ್ಧಿ ಗಣಪತಿ ಅಂತ ಹೇಳ್ತಿರ್ತೀವಿ. ಏನು ಸಿದ್ಧಿ ಆಗಬೇಕು ನೋಡಿ, ಯಾವುದೋ ಒಂದು ಅನ್ಕೊಂಡಿರ್ತೀವಿ ಒಂದು ಕೆಲಸ, ಆ ಕೆಲಸ ನಮಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ದಿರ ಅನುಕೂಲಗಳಾಗಬೇಕು, ನಾವು ಅಂದ್ಕೊಂಡ ರೀತಿಯಲ್ಲಿ ಆ ಕೆಲಸ ಸಿದ್ಧಿ ಆಗಬೇಕು ಅಂತ, ಅಂದರೆ ಪೂರ್ಣವಾಗಬೇಕು ಅಂತ. ಈ ರೀತಿ ಸಿದ್ಧಿದಾರ್ತಿಯನ್ನು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತು ನೀವೇನಾದರೂ ಕೆಲವೊಬ್ಬರು ನೋಡಿ ಈಗ ಜಪ ತಪ ಹೋಮ ಮಾಡ್ಕೊಂಡಿರ್ತಾರೆ, ಯಾವುದಾದ್ರೂ ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ತುಂಬ ಒಳ್ಳೆಯ ದಿನ ಇವತ್ತು. ನೀವೇನಾದರೂ ನಿಮ್ಗೆ ಒಂದು ವೈಯಕ್ತಿಕ ವಿಚಾರವಾಗಿ ಅನುಕೂಲಗಳಾಗಬೇಕು, ಕೆಲವರು ನೋಡಿ ತುಂಬ ಮಾನಸಿಕವಾಗಿ ಏನೋ ಒಂದು ದುಗುಡ ಇರುತ್ತೆ, ಒಂದು ಭಯ ಬೀರ್ತಾ ಇರ್ತಾರೆ, ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ಅಂಥವರು ಕೂಡ ನೋಡಿ ಒಂದು ಧ್ಯಾನ ಮಾಡೋದ್ರಿಂದ ಇವತ್ತು ಎಲ್ಲ ಕೂಡ ಸಿದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಈ ಕೇತುವಿನ ಒಂದು ಅಧಿಪತ್ಯದಲ್ಲಿ ಬರ್ತಾಳೆ ಅಂತ ಹೇಳುತ್ತೆ ನೋಡಿ. ಈ ಸಿದ್ಧಿದಾತ್ರಿ ಪೂಜೆಯಿಂದ ಏನೆಲ್ಲ ಅನುಕೂಲಗಳನ್ನು ಕೂಡ ತಿಳ್ಕೊಳ್ಬೇಕು. ನಾವು ನವಗ್ರಹಗಳಲ್ಲಿ ಕೇತು ಗ್ರಹವನ್ನು ನೋಡ್ತೀವಿ ಸಿದ್ಧಿದಾತ್ರಿಗೆ. ಈ ಕೇತುಕ್ಕೆ ಸಂಬಂಧಪಟ್ಟಂಥ ದೋಷಗಳು ನೋಡಿ, ಕೇತುವಿನ ನಾವು ನೀಚಗ್ರಹ ದುಷ್ಟಗ್ರಹ ಅಂತ ಹೇಳ್ತೀವಿ. ಜಾತಕರಲ್ಲಿ ಏನಾದರೂ ಸಪ್ತಮದಲ್ಲಿ ಕೇತು ಇದ್ದು ಅಥವಾ ಈಗ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಕೇತು ಇತ್ತಂದರೆ ಏನಾಗುತ್ತೆ ನೋಡಿ, ಪದೇ ಪದೇ ಉದ್ಯೋಗ ಬದಲಾವಣೆ ಆಗ್ತಿರುವಂಥದ್ದಾಗುತ್ತೆ. ಅಥವಾ ಸಪ್ತಮದಲ್ಲಿ ಏನಾದರೂ ಕೇತು ಇತ್ತು ಅಂದರೆ ನಿಮ್ಮ ಜಾತಕ ರೀತಿಯ ಮದುವೆ ವಿಚಾರದಲ್ಲಿ ತೊಂದರೆ, ತುಂಬ ತಡವಾಗಿ ಮದುವೆ ಆಗೋದು ಅಥವಾ ಮದುವೆ ಆದಮೇಲೆ ಕೂಡ ತೊಂದರೆ, ಅಥವಾ ಏನಾದರೂ ದ್ವಿತೀಯ ಭಾವದಲ್ಲಿ ಏನಾದರೂ ತೊಂದರೆ ಆಗುತ್ತೆ. ಕೇತು ಏನಾದರೂ 2ನೇ ಮನೇಲಿ ಇದ್ದ ಅಂದರೆ ನೋಡಿ ಕೆಲವರು ಮಾತಾಡಲಿಕ್ಕೆ ಆಗಲ್ಲ, ತೊದಲು ಮಾತುಗಳು ಬರ್ತಾರೆ ನೋಡಿ. ನಿಮ್ಮ ಮಕ್ಕಳಲ್ಲಿ ಏನಾದರೂ ಈಗಿನ ಹುಟ್ಟಿರೋ ಮಕ್ಕಳಲ್ಲಿ ಏನಾದರೂ ದ್ವಿತೀಯದಲ್ಲಿ ಕೇತು ಇದ್ದರೆ ಏನಾಗುತ್ತೆ, ಬೇಗ ಮಾತುಗಳು ಬರೋದಿಲ್ಲ. ಈ ರೀತಿ ಏನಾದರೂ ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗಿದ್ದರೆ, ಅಥವಾ ಇನ್ನು ಕೆಲವರು ನೋಡಿ ಏನೋ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಇರ್ತೀರ, ಯಾಕೆಂದರೆ ಈಗ ರಾಜಕಾರಣಿಗಳಾಗ್ಬೋದು ನೋಡಿ, ರಾಜಕಾರಣಿಗಳಾಗಲಿ ಅಥವಾ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರಿಗೆ ಮಾತೇ ಮುಖ್ಯ. ಅವ್ರಿಗೆ ಮಾತು ಚೆನ್ನಾಗಿ ಬರಬೇಕು, ಮಾತು ಚೆನ್ನಾಗಿ ಆಡಬೇಕು ಅಂತಂದರೆ ಕೇತು ಗ್ರಹ ಏನಾದರೂ ದ್ವಿತೀಯದಲ್ಲಿ ಬಂದ್ಬಿಟ್ಟು ಅಂದರೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಆ ರೀತಿ ಇರೋರು ಯಾರೆಲ್ಲ ಇರ್ತೀರಾ, ಈ ದಿನ ಸಿದ್ಧಿದಾತ್ರಿ ಪೂಜೆಯಿಂದ ಅದು ಅನುಕೂಲ ಆಗುತ್ತೆ ನೋಡಿ. ಮನೆಯಲ್ಲಿ ತುಂಬ ಸರಳವಾಗಿರುವಂಥ ಪೂಜೆ, ಒಂದು ರಂಗೋಲಿಯನ್ನು ಹಾಕೊಳ್ಳೋದು, ಕಳಶ ಒಂದು ಇಟ್ಕೊಳ್ಳುವಂಥದ್ದು, ಪಾರ್ವತಿ ಫೋಟೋ ಇದ್ದರೆ ಸಾಕು ಮನೆಯಲ್ಲಿ. ನಿಮಗೆ ಪಾರ್ವತಿ ಫೋಟೋವನ್ನು ಇಟ್ಕೊಂಡು ಕೂಡ ಪೂಜೆ ಮಾಡ್ತಾರೆ. ನೀವು ಬಿಲ್ವಪತ್ರಗಳನ್ನ ಅರ್ಚನೆ ಮಾಡೋದ್ರಿಂದ, ಅದು ಕುಂಕುಮಾರ್ಚನೆಗಳು ಮಾಡೋದ್ರಿಂದ ಏನಾಗುತ್ತೆ, ಈ ಸಿದ್ಧಿದಾತ್ರೆಯಿಂದ ನಮಗೆ ಅನುಗ್ರಹಕ್ಕೊಳಗಾಗ್ತೀವಿ ಅಂತ ಹೇಳುತ್ತೆ, ತೃಪ್ತಿ ಆಗ್ತಾಳೆ ನೋಡಿ. ಈಗ ನೈವೇದ್ಯವನ್ನು ಬಂದಾಗ ನಾವು ಸಾಮಾನ್ಯವಾಗಿ ದಿನನಿತ್ಯ ಕೂಡ ಒಂದೊಂದು ರೀತಿಯ ನೈವೇದ್ಯಗಳನ್ನು ನೋಡ್ತಾ ಇದ್ವಿ. ಇವತ್ತು ಸಿಹಿ ಪದಾರ್ಥಗಳು ತುಂಬ ಪ್ರಿಯವಾಗಿರುತ್ತೆ. ಯಾವುದಾದ್ರು ಈ ಮಿಠಾಯಿಗಳು ಇಡುವಂಥದ್ದು, ಅಥವಾ ತೆಂಗಿನಕಾಯಿಂದ ಮಾಡಿರುವಂತಹ ಪದಾರ್ಥಗಳು ಇಡುವಂಥದ್ದು, ಅಥವಾ ಹಣ್ಣುಗಳು ಪಂಚಫಲಗಳಿಂದನೂ ಕೂಡ. ಪಂಚಾಮೃತ ತುಂಬ ಪ್ರೀತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಯಾರಿಗೆ, ಸಿದ್ಧಿದಾತ್ರಿ ದೇವತೆಗೆ. ಇನ್ನು ನಿಮ್ಮ ಮನೇಲಿ ಏನಾದರೂ ಸಿಹಿ ಪೊಂಗಲ್ ಮಾಡುವಂಥದ್ದು, ಏನಾದರೂ ಪ್ರಸಾದಗಳನ್ನು ಮಾಡಿ. ಯಾರು ನವರಾತ್ರಿ ಆಚರಣೆ ಮಾಡಿರಲ್ಲ ನೋಡಿ, ಇವತ್ತು ಕೇಳುತ್ತಾರೆ ಗುರುಗಳೇ ನವರಾತ್ರಿ ಆಚರಣೆ ನಾವು ಮುಂದೆ ಕೂಡ ಮಾಡಲಿಕ್ಕಾಗಲ್ಲ, ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಮಾಡ್ಬೋದು ಅಂತ. ಅವಶ್ಯಕವಾಗಿ ಮಾಡ್ಬೋದು, ಏಕದಿನ ಸಂಕಲ್ಪ ಅಂತ ಹೇಳ್ತೀವಿ. ಇವತ್ತು ಸಿದ್ಧಿದಾತ್ರ ಜೊತೆ ನೀವು ಎಲ್ಲ ದೇವತೆಗಳ ನೋಡಿ, ಬ್ರಹ್ಮಚಾರಣೆ ಆಗಲಿ, ಕೂಷ್ಮಾಂಡ ದೇವಿ ಆಗಲಿ, ಕಾಳರಾತ್ರಿ ಆಗಲಿ, ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇವತ್ತು ಮಂಡಲದಲ್ಲಿ ಆರಾಧನೆ ಮಾಡ್ಕೊಳ್ಳಿ. ಏನು ಯಾವ ಫೋಟೋನೂ ಬೇಕಾಗಿಲ್ಲ ನಿಮಗೆ, ದುರ್ಗಾ ಫೋಟೋ ಇದ್ರೂ ಸಾಕು.
ಇವತ್ತು ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ. ಏನಾದರೂ ಕೆಲವೊಬ್ರಿಗೆ ಅದರ ಏನಾದರೂ ಅನುಷ್ಠಾನ ಆಗಿದ್ದು, ದುರ್ಗಾ ಅನುಷ್ಠಾನ ಆಗಿದ್ದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಏನಾಗುತ್ತೆ, ಆ ದೇವಿಯ ಕೃಪೆಗೆ ಪಾತ್ರರಾಗ್ತೀವಿ. ಇನ್ನು ಮನೆಯಲ್ಲಿ ಲಲಿತಾ ಸಹಸ್ರನಾಮಗಳು ಹೇಳ್ಕೊಳ್ಳುವಂಥದ್ದು, ಅಥವಾ ಈ ದುರ್ಗೆಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ಆ ಕಥೆಗಳನ್ನು ಕೇಳುವಂಥದ್ದು, ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಇರುವಂತಹ ಈ ನೆಗೆಟಿವ್ ಎನರ್ಜಿ ಇರುತ್ತೆ ಎಲ್ಲ ಕೂಡ ಹೋಗುತ್ತೆ ಅಂತ. ಯಾಕಂದರೆ ತುಂಬ ಒಳ್ಳೆಯ ದಿನ. ಯಾಕಂದರೆ ಇವತ್ತು ನಾವು ಆಯುಧ ಪೂಜೆಗಳು ಕೂಡ ಮಾಡ್ತಾ ಇರ್ತೀವಿ ನೋಡಿ. ಎಲ್ಲರ ಮನೆಯಲ್ಲೂ ಇವತ್ತು ಪೂಜೆ ಮಾಡೇ ಮಾಡ್ತಾರೆ. ದೇವ್ರನ್ನ ತೊಳೆಯುವಂಥದ್ದು, ದೇವ್ರನ್ನೆಲ್ಲ ಒಂದು ಶುದ್ಧಿ ಮಾಡಿ ಪೂಜೆ ಮಾಡುವಂಥದ್ದು, ಮನೇಲಿರುವ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಮಾಡ್ಕೊಳ್ತಿರ್ತಾರೆ. ಅದೇ ರೀತಿ ಈ ಸಿದ್ಧಿದಾತ್ರಿಗೂ ಕೂಡ ಒಂದು ಕಳಶವಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲವೂ ಕೂಡ ಸಿದ್ಧಿ ಆಗುತ್ತೆ, ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ, ಮನೆಯಲ್ಲಿ ಧನ ಕನಕ ವಸ್ತು ವಾಹನಗಳ ಅಭಿವೃದ್ಧಿ ಆಗುತ್ತೆ, ಧನಧಾನ್ಯ ಸಮೃದ್ಧಿ ಆಗುತ್ತೆ. ಇದೆಲ್ಲವೂ ಕೂಡ ದೇವಿಯ ಅನುಗ್ರಹಕ್ಕೆ ನಮಗೆ ಒಳಗಾಗ್ತೀವಿ ಅಂತ ಈ ಒಂದು ಪೂಜೆ ಅಂತಲೂ ಕೂಡ ನಾವು ಹೇಳ್ಬೋದು. ಎಸ್ ವೀಕ್ಷಕರೇ, ಗುರುಗಳು ಸಾಕಷ್ಟು ಮಾಹಿತಿಯನ್ನು ಸಿದ್ಧಿದಾತ್ರಿ ದೇವಿಯ ಪೂಜೆಯ ಬಗ್ಗೆ ಹಾಗೂ ಆಯುಧ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನಾವಿಂದು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾಡಿನ ಸಮಸ್ತ ಜನತೆಗೂ ಕೂಡ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.